ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಸೊ ಇವತ್ತು ನಿದ್ರೆನೇ ನಿದ್ರೆ, ನೆನೆನೂ ನಿದ್ರೆ, ಇವತ್ತು ನಿದ್ರೆ, ಅದು ಯಾಕೆ ಗೊತ್ತಿಲ್ಲ. ಚಾರ್ಜು 4% ಇರೋದು ಇದರಲ್ಲಿ. ಸೊ ಅದು ಬೇಗ ಮಾತಾಡೋಣ. ಏನು ರೂಮ್ ಫುಲ್ ಹಿಂಗೆ ತುಂಬೋಗಿದೆ. ಸೊ ಏನು ಅಂದ್ಕೊಂಡೆ ಅಂದರೆ, ಇವತ್ತು ಅಂದ್ಕೊಂಡು ಇದ್ರ ಬಗ್ಗೆ ತೋರಿಸೋಣ ಅಂತ ಕ್ಲೋಸ್ ಮಾಡಿ. ಇದ್ರ ಬಗ್ಗೆ ಏನು ಬೇಡ. ಸೊ ಬಟ್ಟೆ ಬಗ್ಗೆ ಇರೋಣ ಇವತ್ತು. ಯಾವ ಬಟ್ಟೆನೂ ಇಷ್ಟ ಆಯ್ತಾ ಇಲ್ಲ ನನಗೆ, ನಿಜ. ಇವಾಗ ಇಷ್ಟಿದೆ. ಸೊ ಇಷ್ಟರಲ್ಲಿ ನನಗೆ ಬಟ್ಟೆಗಳ ಮೇಲೆ ಇಂಟ್ರೆಸ್ಟ್ ಅಂದರೆ, ಈ ಬಟ್ಟೆ ಹಾಕೋಕ್ಕೆ ಇದಾಗ್ತಾ ಇಲ್ಲ ನನಗೆ, ಅದು ಯಾಕೋ ಗೊತ್ತಿಲ್ಲ. ಪ್ಯಾಂಟ್ ನೋಡಿ, ಈ ಎರಡು ಇದು ಹಾಕಿರೋದು ಒಂದು, ಅದು ಅಷ್ಟೇ ಹಾಕ್ತಾಯಿದ್ದೀನಿ. ಅದು ಬಿಟ್ಟರೆ ಯಾವ ಪ್ಯಾಂಟು ಹಾಕ್ತಾಯಿಲ್ಲ ನಾನು. ಇದಂತೂ ಮರ್ತೇ ಬಿಟ್ಟಿದ್ದೀನಿ. ಈ ಪ್ಯಾಂಟ್ ಹಾಕೋಕ್ಕೆ ಇಷ್ಟನೇ ಆಗಲ್ಲ, ಯಾಕಂದರೆ ಅದು ಟೈಟಾಗಿ ಅದು ಫುಲ್ಲು ತಲೆಯಿಂದ ಹೋಗ್ಬಿಟ್ಟಿದೆ. ಒನ್ಲಿ ಬ್ಯಾಗಿ ಪ್ಯಾಂಟ್ ಅಷ್ಟೇ ಹಾಕೋದಕ್ಕಾಗೋದು, ಆ ಥರ ಆಗಿಬಿಟ್ಟಿದೆ. ಅದು ಬಿಟ್ಟರೆ ಶರ್ಟಲ್ಲಿ ನೋಡಿ, ಇದು ಚೆನ್ನಾಗಿದೆ ನೋಡೋಕ್ಕೆ, ಆದರೆ ಇದೇನು ಗೊತ್ತಾ, ಸ್ವಲ್ಪ ದೊಡ್ಡದಾಗ್ಬಿಟ್ಟಿದೆ. ಅಂದರೆ ತಗೊಳ್ಳೋಗೇ ದೊಡ್ಡದು ಇತ್ತ ನಾನು ಇರಲಿ ಈ ಥರ ಸಿಗೋಲ್ಲ ಅಂತ ತಗೊಬಿಟ್ಟಿದ್ದೀನಿ. ಇದು ಒಂಥರ ಪರ್ಫೆಕ್ಟು ಮತ್ತು ಸ್ವಲ್ಪ ಶಾರ್ಟು ಅಂತಲೇ ಹೇಳ್ಬೋದು. ಇನ್ನು ಅದು ಬಿಟ್ಟರೆ ಇನ್ನಿರೋದ್ರಲ್ಲೆಲ್ಲ ಇದು ಶಾರ್ಟು, ಇದೊಂದು ಪರ್ಫೆಕ್ಟು. ಇನ್ನು ಅದು ಬಿಟ್ಟರೆ ಇದು ಸ್ವಲ್ಪ ಶಾರ್ಟ್ ಥರನೇ ಅನಿಸುತ್ತೆ, ಇದು ಪರ್ಫೆಕ್ಟೇ, ಇದು ಪರ್ಫೆಕ್ಟ್ ಐತೆ. ಇನ್ನು ಅದು ಬಿಟ್ಟರೆ ಇನ್ನಿರೋದ್ರಲ್ಲಿ ಇದು ಕೈ ದೊಡ್ಡದು, ಇದೂ ಕೈ ದೊಡ್ಡದು, ಇದು ಫುಲ್ ಶಾರ್ಟು. ಇನ್ನು ಅದು ಬಿಟ್ಟರೆ ಇನ್ಯಾವುದಿದೆಯಪ್ಪ, ಹಾಕಿರೋದು ನೋಡಿ, ಹಾಕಿರೋದ್ರಷ್ಟೇ ಫುಲ್ ದೊಡ್ಡದು. ಇದು ಚಿಕ್ಕದಾಗ್ಬೋದು ಅಂತ ಅಂದ್ಕೊಂಡ್ರೆ ಇದ್ರದ್ದು ಟೈಮೇ ಮುಗ್ದೋಗುತ್ತೇನೋ. ಸುಮ್ಮನೆ ಇದನ್ನ ಕೆಳಗಡೆಯಿಂದ ಶಾರ್ಟ್ ಮಾಡಿಸ್ಬಿಡ್ಲಾ ಅಂತ ಒಂದು 50 ರೂಪೀಸ್ ಕೊಟ್ಟರೆ ಟೈಲರ್ ಮಾಡಿಕೊಡ್ತಾರೆ. ಅದು ಬಿಟ್ಟರೆ ಇನ್ಯಾವುದು ಬಟ್ಟೆ ಇದೆ ನನ್ನ ಹತ್ರ. ಸೊ ಎಲ್ಲ ಒಗೆಯೋದೇ ಟೈಮ್ ಆಯಿತು. ಅದು ಬಿಟ್ಟರೆ ಇದೊಂದಿದೆ, ಇದು ಕರೆಕ್ಟೇ ಇದೆ. ಸರಿಯಾಗಿ ಇವಾಗ ಹಾಕೋದಕ್ಕೆ ಇರೋದು ಈ 3 ಪ್ಯಾಂಟ್ ಅಷ್ಟೇ ಗುರು. ಪ್ಯಾಂಟ್ ಏನು ಜಾಸ್ತಿ ಬೇಕಾಗಿಲ್ಲ, 4 to 5 ಇದ್ದರೆ ಆರಾಮಾಗಿ ಸ್ವಿಚ್ ಮಾಡ್ಕೊಂಡು ನಡಿಬೋದು. ಇವಾಗ ಅಷ್ಟು ಪ್ಯಾಂಟ್ ಇದೆ ನನ್ನ ಹತ್ರ. ಇದೊಂದು ಏನಾಯ್ತು ಅಂದರೆ, ಈ ಪ್ಯಾಂಟು ಸೊ ಮೇಯ್ನ್ ಕೆಳಗಡೆ ಹೋಲಾಗ್ಬಿಟ್ಟಿದೆ. ವಾಷಿಂಗ್ ಮಿಷಿನಲ್ಲಿ ಹಾಕಿದ್ದೆ, ಅದು ಏನಾಯಿತು ಗೊತ್ತಿಲ್ಲ, ಫುಲ್ಲು ಮೇಯ್ನ್ ಪ್ಲೇಸೇ ಹೋಲಾಗ್ಬಿಟ್ಟಿದೆ ಕೆಳಗಡೆ. ಆ ಪ್ಯಾಂಟ್ ಕತೆ ಅಷ್ಟೇ. ಇನ್ನು ಇದೊಂದಿದೆ, ಇದನ್ನ ಇವಾಗ ಹಾಕೋಕ್ಕೆ ಆಗ್ತಾಯಿಲ್ಲ ನನಗೆ. ಅಂದರೆ ಅದು ಬ್ಯಾಗಿ ಹಾಕಿ ಸೊ ಇದ್ರ ಮೇಲೆ ಇದು ಹಾಕುವಾಗ ಫುಲ್ ಟೈಟ್ ಅನಿಸುತ್ತಲ್ಲ, ಏನೋ ಸೆಟ್ಟೇ ಆಗೋಲ್ಲ. ಅದು ಅಷ್ಟೇ ಹಂಗೆ ಇದೆ. ಅದು ಬಿಟ್ಟರೆ ಇದೊಂದಿದೆ, ಇದು ಸ್ವಲ್ಪ ಬ್ಯಾಗಿ ಟೈಪೇ ಇದೆ. ಇದು ಮಾಮ್ ಫಿಟ್ ಅಂತ ಹೇಳ್ಬೋದು. ಅದೇ ಸ್ಟಾರ್ಟಿಂಗ್ 700 ರೂಪಾಯಿ ಕೊಡ್ತಾ ಇಟ್ಕೊಂಡೆ. ಇದೆಲ್ಲ ವೇಸ್ಟ್, ಇದು ಸರಿಯಾಗಿ ಹಾಕಲೇ ಇಲ್ಲ ನಾನು. ಅದು ಬಿಟ್ಟರೆ ಇನ್ನೊಂದು ಇದೆಯಲ್ಲಪ್ಪ, ಕಾರ್ಗೋ ಒಂದಿದೆ. ಸೊ ಅದು ಓಕೆ ಇದೆ, ಆದರೆ ಅದು ಸರಿಯಾಗಿ ವಾಷಿಂಗ್ ಮಿಷಿನಲ್ಲಿ ಒಂದು ಸಲ ವಾಶ್ ಮಾಡಿದ್ರೆ ಒಂದೇ ದಿನ ಹಾಕೋಕ್ಕಾಗೋದು. ಯಾಕಂದರೆ ಅದೇನೋ ಸರಿಯಾಗಿ ವಾಸಿ ಆಗ್ತಿಲ್ಲ. ಒಂದು ಸಲ ಮೇಲೆ ಬಟ್ಟೆ ಕಲ್ಲಿದೆ, ಅದರಲ್ಲೇ ನಾನೇ ನಾರ್ಮಲಾಗಿ ಸೋಪಲ್ಲಿ ಹಾಕೊಂಡು ಒಗಿಬೇಕು. ಇಲ್ಲ ಮನೆಗೆ ತಗೊಂಡು ಹೋಗೋಣ ಅಂತ ಅನಿಸುತ್ತೆ, ಬಟ್ ಅದೆಲ್ಲ ಹೆಂಗೆ ತಗೊಂಡು ಹೋಗೋದು. ಸೊ ಅದು ಕೈಯಲ್ಲಿ ಹೋಗಿದ್ರೇ ಸರಿ, ಇಲ್ಲಾಂದರೆ ಆ ಥರ ಸೆಟ್ ಆಗೋಲ್ಲ. ನಮ್ಮ ರೂಮ್ಮೇಟ್ ಕತೆಗಳು ನೋಡಿ ಈ ಥರ ಇದೆ. ಸೊ ಇವರು ಸ್ವಿಗ್ಗಿಯಲ್ಲಿ ವರ್ಕ್ ಮಾಡೋರು. ಅವ್ರದ್ದು ನೋಡಿ ಹೊಸ ಪ್ಲೇಟು ಗೀಟು ಅದೆಲ್ಲ ಅಲ್ಲಿ ಬಿಸಾಗಿದ್ದಾರೆ. ಹೊಸ ಬ್ಯಾಗ್ ಅವ್ರದ್ದು. ಈ ರೂಮ್ಮೇಟ್ ಇವತ್ತು ವೀಕ್ ಆಫ್, ಇವತ್ತೇ ನಾನು ಅವರು ಹೊರಗಡೆ ಹೋಗ್ತಾ ಇರೋದು ಕಂಡಿರೋದು. ಎಲ್ಲಿಗೆ ಹೋಗಿದ್ದಾರೆ ಗೊತ್ತಿಲ್ಲ, ಬಟ್ ಅಟ್ಲೀಸ್ಟ್ ಹೋಗಿದ್ದಾರೆ. ಇಲ್ಲಾಂದರೆ ನಾನಿದ್ರೆ ನನ್ನ ಜೊತೆ ಬರ್ತಾರೆ ಹೊರಗಡೆ ಅಷ್ಟೇ. ಇಲ್ಲಾಂದರೆ ರೂಮಲ್ಲಿ ಇರ್ತಾರೆ. ಅಂದರೆ ಅವ್ರಿಗೂ ಜಾಸ್ತಿ ಹೋಗೋಕ್ಕೆ ಇಷ್ಟ ಇಲ್ಲ, ದುಡ್ಡು ಖರ್ಚು ಮಾಡೋದು ಸ್ವಲ್ಪ ಅವ್ರಿಗೆ ಇಷ್ಟ ಇಲ್ಲ. ಅವ್ರದ್ದೇನೋ ಇದೆಲ್ಲ ಇಲ್ಲಿ ಹಾಕಿದ್ದಾರೆ. ಇವಾಗ ಯಾರೋ ಬಂದು ನೋಡ್ಕೊಂಡು ಹೋದ, ಅವನಿಗೆ ಬಂದು ಇಲ್ಲಿ ಸೇರಿಕೊಂಡ್ರೆ 4 ಜನ. ಒಬ್ಬರು ಇಬ್ಬರು ಇರೋದಕ್ಕಿಂತ 4 ಜನ ಇದ್ದರೆ ಬೆಸ್ಟು. ಏನೆಲ್ಲ ಮೈಂಡ್ ಸೆಟ್ ಇರುತ್ತಲ್ಲ, ಅದಕ್ಕೆ ಏನೇನೋ ಬರ್ದಿದೆಯಲ್ಲ ಈ ಪ್ಯಾಂಟಲ್ಲಿ. ಅದೇ ಇನ್ನು ಬಟ್ಟೆ ಸ್ವಲ್ಪ ನನ್ನ ಪ್ರಕಾರ ನಾನು ತಗೋಬೇಕು ಅನಿಸ್ತಾ ಇದೆ. ಪ್ಯಾಂಟ್ ಒಂದೋ ಎರಡೋ ತಗೋಬೇಕು ಅನಿಸ್ತಿದೆ. ಇನ್ನು ಶರ್ಟು ನಾನು ಇವಾಗ ಇರೋದ್ರಲ್ಲೇ ತುಂಬ ಇದಾಯ್ತು, ಅದನ್ನ ರಿಪೀಟ್ ಆ ಕಡೆ ಈ ಕಡೆ ಹಾಕ್ತಾಯಿದ್ದೀನಿ. ಶರ್ಟ್ ಇದು ಇಲ್ಲಿರೋದ್ರಲ್ಲೆಲ್ಲ ಆಗ್ತಾಯಿಲ್ಲ. ನಾನು ಸುಮ್ಮನೆ ತಗೊಂಡೋಗಿ ಮನೇಲಿ ಇಟ್ಟು ಬಂದ್ಬಿಡೋಣ ಅಂತ ಅನ್ಸುತ್ತೆ. ಇಲ್ಲಿ ಸುಮ್ಮನೆ ಫುಲ್ ಜಾಗ ತುಂಬ್ಕೊಬಿಟ್ಟಿದೆ ಇದೆಲ್ಲ. ಅಲ್ಲೂ ಇದೆ ನಂದು, ಇಲ್ಲೂ ಇದೆ. ಸೊ ಬಟ್ಟೆಯಲ್ಲಿ ಒಂದು ಬ್ಲ್ಯಾಕ್ ಪ್ಯಾಂಟ್ ಬೇಕು. ಇರೋ ಬ್ಲ್ಯಾಕ್ ಪ್ಯಾಂಟು ಚೆನ್ನಾಗಿಲ್ಲ. ಸೊ ಒಂದು ಒಳ್ಳೆ ಬ್ಲ್ಯಾಕ್ ಪ್ಯಾಂಟು, ಇನ್ನೊಂದು ಸ್ವಲ್ಪ ಬೇರೆ ಟೈಪು ಕಲರ್, ಒಂದು ಫುಲ್ಲು ಜೀನ್ಸ್ ಕಲರ್ ಒಂದು ಇದು ತಗೋಬೇಕು ಅನ್ಕೋತೀನಿ, ಬ್ಯಾಗಿ. ಅದೆರಡು ತಗೋಬೇಕು ಅನಿಸ್ತಾ ಇದೆ. ಅದ್ರ ಜೊತೆ ಇನ್ನು ಮನೇಲಿ ಅಂದರೆ ರೂಮಲ್ಲಿ ಹಾಕೋದಕ್ಕೆಲ್ಲ ಬೇಕಂತಿಲ್ಲ. ಸೊ ಅದೆಲ್ಲ ಬೇಜಾನಿದೆ. ಅದು ಕೆಳಗಡೆ ಇನ್ನೊಂದು ಪ್ಯಾಂಟ್ ಇದೆ, ಅದನ್ನಂತೂ ಮುಟ್ಟಲೇ ಇಲ್ಲ, ತುಂಬ ದಿನ ಆಯಿತು. ಅದು ಅಷ್ಟೇ. ಏನು ಇಷ್ಟು ಚಾರ್ಜಲ್ಲಿ ತುಂಬ ಹೊತ್ತು ವೀಡಿಯೋ ಆಗ್ತಾಯಿದೆಯಲ್ಲ, ಆಗಲಿ. ಇನ್ನೇನು ಹೇಳೋಕ್ಕೆ ಬಂದೆ, ಶರ್ಟ್ ಅಂತ ಬಂದಾಗ ಒಂದು 2-3 ಟೀ ಶರ್ಟ್ ತೊಗೋತೀನಿ. ಇನ್ನು ನಾರ್ಮಲಾಗಿ ಶರ್ಟ್ ತಗೊಳ್ಳೋಕೆ ಇಷ್ಟ ಇಲ್ಲ.
ಸೀದಾ ಇಷ್ಟೆಲ್ಲ ತಗೊಳ್ಬೇಕಂದ್ರೆ ಎಷ್ಟಾಗತ್ತೆ ಹೇಳಿ? ಒಂದು ಪ್ಯಾಂಟಿಗೆ ನೀವು ಆರಾಮಂದರೂ 700 ರೂಪಾಯಿ ಆಗುತ್ತೆ. 7 14 2 ಟೀ ಶರ್ಟ್ ತಗೋತೀನಿ ಅಂತಂದರೆ 2000 ಆಯಿತು ಟೋಟಲಾಗಿ. 3000 ರೂಪಾಯಿ ಇದ್ದರೆ ನಂದು ಪರ್ಫೆಕ್ಟಾಗಿ ಒಂದು ಶಾಪಿಂಗ್ ಮಾಡ್ಬೋದು. 3000 ರೂಪಾಯಿ 2 ಪ್ಯಾಂಟು, 3 ಟೀ ಶರ್ಟು, 2 ಶರ್ಟ್ ತೊಗೋಬೋದು. ಶರ್ಟ್ ಬೇಕಾದರೆ ಆನ್ಲೈನಲ್ಲಿ ನಡೆಯುತ್ತೆ, ಟೀ ಶರ್ಟ್ ನಡೆಯಲ್ಲ ಆನ್ಲೈನ್ದು. ಬಟ್ ಆನ್ಲೈನ್ ನನಗೆ ಇಷ್ಟವೂ ಇಲ್ಲ. ಸೊ ಆಫ್ಲೈನಲ್ಲೇ 1-2 ಶರ್ಟು ತಗೋಬೇಕಂತ ಇದ್ದೀನಿ. ನಾನು ತಗೋತೀನ ನನಗೂ ಗೊತ್ತಿಲ್ಲ. 3000 ರೂಪಾಯಿ ಎಲ್ಲ ಖರ್ಚು ಮಾಡೋಕ್ಕೆ ನನಗೂ ಇಷ್ಟ ಇಲ್ಲ. 3000 ಅಯ್ಯಪ್ಪ. ನಾನು ಈ ಪ್ಯಾಂಟ್ ತೊಗೊಂಡು ಬರೋದಕ್ಕೆ ಹೋದ್ನಲ್ಲ, ಅಲ್ಲಿಗೆ ಹೋಗ್ಬೇಕಂದ್ರೆ ತುಂಬ ಟೈಮ್ ಹಿಡಿಯುತ್ತೆ. ಸೊ ಈ ಜಾಗಕ್ಕೆ ಹೋದರೆ ಈ ಪ್ಯಾಂಟು ಜಸ್ಟ್ 400 ರುಪೀಸ್ಗೆ ಸಿಕ್ಕಿತ್ತು. ಚೆನ್ನಾಗಿದೆ ಆಯಿತಾ. ಒಂದೊಂದು ಜಾಗದಲ್ಲಿ ನೋಡಿ ಈ ಥರ ಇರುತ್ತೆ. ಸೊ ಅಂದರೆ ಏನು ಹೇಳೋದು, ಫ್ಯಾಕ್ಟ್ರಿ ರಿಜೆಕ್ಟೆಡ್ ಪ್ರಾಡಕ್ಟ್ಸ್ ಅಂತಲೇ ಹೇಳ್ತಾರಪ್ಪ. ಬಟ್ ಆದರೂ ಇವಾಗ ನೋಡಿ, ಇದು ನೋಡಿ ಪ್ರಾಪರಾಗಿ ಒರಿಜಿನ್ ಅಂದರೆ ಹೊಸದಾಗಿ ತಗೊಂಡಿರೋದು. ಅದು ಸ್ವಲ್ಪ ಹೊಸದಂತ ಅನಿಸಲ್ಲ. ಇದೇ ನನಗೆ ಸೆಟ್ ಆಗಿದೆ. ಅದಕ್ಕಿಂತ ಇದಕ್ಕೂ ಕಂಪೇರ್ ಮಾಡಿದ್ರೆ ಅದು ಹಾಕುವಾಗ ಏನೋ ಬೇರೆ ಫೀಲ್ ಇದೆ. ಅಂದರೆ ಪರ್ಫೆಕ್ಟು ಚೆನ್ನಾಗಿ ಅನ್ಸೋದು ಇದೆ, ಆದರೆ ಅದೊಂದು ಸಲ ಸೆಕೆಂಡ್ ಹ್ಯಾಂಡು ಅನ್ನೋ ಫೀಲ್ ಬಂದುಬಿಡುತ್ತೆ. ಸೊ ಅಷ್ಟೇ. ಇನ್ನು ಅಲ್ಲಿ ಬೇಜಾನಿದೆ, ಅದೆಲ್ಲ ಒಗಿಬೇಕು. ಯಾವುದು ಒಗ್ದಿಲ್ಲ ಅವರು ಇದರಲ್ಲಿ. ಒಗ್ದಿದ್ರು ನನ್ನ ಪ್ರಕಾರ ಇದು ಒಗ್ದಿದ್ದೆ, ಅದು ಮತ್ತೆ ಇದಾಗಿದೆ. ಈ ಪ್ಯಾಂಟ್ ಒಗಿಬೇಕು. ಒಗೆಯೋದಕ್ಕೆ ಅಲ್ಲಿ ವಾಷಿಂಗ್ ಮಿಷಿನ್ 24 ಗಂಟೆ ಆನಲ್ಲಿರುತ್ತೆ. ಯಾರ್ದಾದ್ರೂ ಬಟ್ಟೆ ಓಡ್ತಾ ಇರುತ್ತೆ ಅಷ್ಟೇ. ನೋಡೋಣ. ಇವತ್ತೇನು 8 ನಿಮಿಷ ಆಗಬೇಕಂತಿಲ್ಲ. ಇಲ್ಲಿ ವೀಡಿಯೋ ಅಪ್ಲೋಡ್ಗೆ ಇಟ್ಟಿದ್ದೀನಿ. 5:15 ಆಗೇ ಬಿಡ್ತಾವ್ರು. ಅಷ್ಟೇ ಇವತ್ತಿನ ಅಪ್ಡೇಟ್ ಈ ಥರ ಕೊಡೋಕ್ಕೆ ಬಂದೆ. ಗಾಡ್ರೇಜ್ ಒಳಗಡೆ ಏನಿದೆ ಅಂತ ಅದನ್ನು ತೋರಿಸ್ಬೇಕು ಅಂತಿದ್ದೆ. 8 ನಿಮಿಷ ಇದು ಜಾಸ್ತಿ ರೆಕಾರ್ಡ್ ಆಗೋಲ್ಲ ಅಂದ್ಕೊಂಡ್ರೆ ಇದು ಜಾಸ್ತಿ ಆಗಿಬಿಟ್ಟಿದೆ ಇವತ್ತು. ಸೊ ಅದನ್ನು ನಾಳೆ ತೋರಿಸೋಣ ಅಷ್ಟೇ. ಸೊ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ಹೊಸ ವ್ಲಾಗ್ನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ.